ಏನ್ ಮಗ ಎಲ್ಲ ಆರಾಮ? ಹುಷಾರಾಗಿದ್ಯಾ ತಾನೆ ನೀನು? ಹುಷಾರಾಗಿದ್ದೀನಿ. ಯಾಕೆ ನನ್ಗೇನಾಗುತ್ತೆ? ಅಲ್ಲ ಮೊನ್ನೆ ಜೋರಾಗಿ ಮಳೆ ಗಾಳಿ ಬಂತಲ್ಲ, ನಿನ್ ಬೇರೆ ಜಿಂಬಾಡಿ ಎಲ್ಲ ಗಾಳಿಗೆ ಹಾರ್ಕೊಂಡ್ ಹೋಗ್ಬಿಟ್ಟೆ ನಾವ್ ಅನ್ಕಂಡೆ. ಅಷ್ಟೊಂದೆಲ್ಲ ಏನ್ ವೀಕ್ ಇಲ್ಲ ಮಗ, ಗಾಳಿ ಎಲ್ಲ ಹಾರ್ಕೊಂಡ್ ಹೋಗೋಷ್ಟು. ಮೊನ್ನೆ ಹೊಡೆದಿದ್ ಗಾಳಿಗೆ ನಮ್ ಮನೆ ಹತ್ರ ಇರೋ ಮರ ಹಾರ್ಕೊಂಡ್ ಹೋಗಿ ಪಕ್ಕದ ಏರಿಯಾದಲ್ಲಿರೋ ನಮ್ ಫ್ರೆಂಡ್ ಮನೆ ಹತ್ರ ಹೋಗಿ ಬಿದ್ದೈತೆ. ಅವ್ರ ಅಮ್ಮ ಫ್ರೀಯಾಗಿ ಮರ ಸಿಕ್ತು ಅಂತ ಪಾಟ್ಗೆ ಹಾಕೊಂಡ್ಬಿಟ್ಟವ್ರೆ. ಎಲ್ಲಾರು ಕಿವಿಗೆ ಹೂವ ಇಟ್ಟರೆ ನಿನ್ ಮರನೇ ಇಡ್ತಾ ಇದ್ಯಾ? ಸರಿ, ನಾಳೆ ನಮ್ ಮೇರೆದಲ್ಲಿ ಊರಬ್ಬ ಬಂದ್ಬಿಡಪ್ಪ, ಮಿಸ್ ಮಾಡ್ಬೇಡ. ಯಾಕೆ ಮಾಮ್ ಡ್ಯಾನ್ಸ್ ಆಡಕ? ಇಲ್ಲಲೇ ಅವ್ರು ಟಮಟೆ ಅವರು ಒಂದು ಉದ್ದದ್ ಕಡ್ಡಿ ಬೇಕು ಅಂತ ಇದ್ರು, ನೀನು ಹೆಂಗೋ ಕಡ್ಡಿ ತರನೇ ಇದೆಯಲ್ಲ, ಅದಕ್ಕೆ ನಿನ್ನೆ ಅವ್ರು ಕೊಟ್ಬಿಡೋಣ ಅಂತ. ಅದೇನೋ ಅಂತಾರಲ್ಲ, ಇಲಿಗ್ ಪ್ರಾಣ ಸಂಕಟ ಆದ್ರೆ ಬೇಕಕ್ ಚಲ್ಲಾಟ ಅಂತೆ, ಹಂಗಾಯ್ತು ಇವಾಗ. ಇಲಿ ಯಾರು ನಿನ್ಕು ದಪ್ಪ ಇರುತ್ತಲೇ, ನೀನ್ ಇಲಿಗಿಂತ ಸಣ್ಣ ಇದೆಯಾ? ಏನ್ ಮರಿ, ನಿನ್ನೆ ಇದಕ್ಕಿದ್ದ ಮಳೆ ಬಂದ್ರೆ ಚೆನ್ನಾಗಿತ್ತು ಅನ್ಕೊಂಡಿದ್ದ. ಅನ್ಕೊಂಡಿದ್ದೆ, ಆದ್ರೆ ಮ್ಯಾಚ್ ಅಲ್ಲ ಅವ್ರ ಅಮ್ಮನ್ ಮಳೆ ಬಂದು ಅಂಕಲ್ ಮಕ್ಕಳೆಲ್ಲ ಕೊಚ್ಕೊಂಡು ಹೋಗ್ಬಿಡಿ ಅನ್ಕೊಂಡಿದ್ದೆ. ಏನ ನಿಮ್ ಬಾಸ್ ತಿರಿ ಹಂಗ್ ಡಕ್ಔಟ್ ಆಗ್ಬಿಟ್ರು? ನಮ್ ಬಾಸ್ ಅಟ್ಲೀಸ್ಟ್ ಮ್ಯಾಚ್ ಬಂದು ಔಟ್ ಆಡ್ತವ್ರೆ, ನಿಮ್ ಬಾಸ್ ಪ್ರಾಕ್ಟೀಸ್ ಮಾಡ್ತವ್ರಲ್ಲ ಯಾವ ಮ್ಯಾಚ್ಗೆ? ಹೌದ್, ನನ್ಗೂ ಗೊತ್ತಿಲ್ವಲ್ಲ ಯಾವ ಮ್ಯಾಚ್ಗೆ. ನಾವ್ ಲಾಸ್ಟ್ 2 ಮ್ಯಾಚ್ ಗೆದ್ದೀವಿ, ನೀವು ಲಾಸ್ಟ್ 2 ಮ್ಯಾಚ್ ಸೋತಿದ್ದೀರಾ. ಏನ್ ಕಿತ್ತಾಕೊಂಡ್ಬಿಟ್ರಿ? ಪಾಯಿಂಟ್ಸ್ ಟೇಬಲ್ 6ರಿಂದ 7 ಹೋಯ್ತಾರೆ, 7ರಿಂದ 6 ಬರ್ತೀರಾ. ಪಾಯಿಂಟ್ಸ್ ಟೇಬಲ್ 6ನೇ ಸ್ಥಾನದಲ್ಲಿ ಇದೀರಾ ನೀವು, ನಾವು 3ನೇ ಸ್ಥಾನದಲ್ಲಿ ಇದೀವಿ. ನಮಗೂ ನಿಮ್ಗೂ 3 ಡಿಫ್ರೆನ್ಸ್. ಆಕ್ಚುಲಿ ನಾವು ನಿಮ್ನ ಹತ್ರ ಬಿಟ್ಕೊಂಡಿರೋದೇ ಹೆಚ್ಚು, ನಾವು ನಿಮ್ ಜೊತೆ ಮಾತಾಡ್ತಿರೋದೇ ಹೆಚ್ಚು. ಏನೋ ನಿಮ್ ಬ್ರಹ್ಮಾರ ಶಫಾಡ್ ಇವಾಗೆಲ್ಲ ಹೊಡಿಯೋದೇ ಇಲ್ಲ. ನಿಮ್ ಟೀಮ್ ಅವರನ್ನ ಪ್ಲೇಗ್ ಲೆವೆಲ್ ಇಂದ ತೆಗಿಯಲ್ಲ. ಅವ್ನು ಈ ಸೀಸನ್ ಚೆನ್ನಾಗ್ ಆಡಲ್ಲ. ತೆಗಿಯಲ್ಲ, ಏನಕ್ಕೆ ತೆಗಿಬೇಕೋ? ಲಾಸ್ಟ್ ಟೈಮ್ ನಿಮ್ಗೆ ಉಚ್ಚನಾಗಿ ಹೊಡೆದಂಗ್ ಕನ್ಸೆಲ್ಲ ಬಂದಿದ್ ಗ್ಯಾಪ್ನ ಇತ್ತಾನೆ. ಏ ಅದೆಲ್ಲ ಒಂದ್ ಕೆಟ್ಟ ಕನ್ಸಂತ ಮರ್ತ್ಬಿಟ್ಟಿದೀವಿ, ಅದೆಲ್ಲ ಗ್ಯಾಪ್ಸ್ಬೇಡ ನೀನ್ ಮತ್ತೆ. ಅಷ್ಟ್ ಭಯ ಇರ್ಲಿ. ಆದ್ರೂ ನಿಮ್ ಟಾಪ್ ಆರ್ಡರ್ ಏನ್ ಅಷ್ಟು ಕಷ್ಟ ಅಪ್ಪ. ನಮ್ ಫಿಲ್ಸಾಲ್ಟ್ ಒಬ್ಬ ಹೆವಿ ಮಿಸ್ಸಿಂಗ್ ಕಣ. ಬರ್ಲಿ ತಾಳು, ಬಂದಿದ ತಕ್ಷಣ ನಿಮ್ ಉರಿತಿರೋ ಗಾಯ ಕುಪ್ಪಾಕ್ ಉರ್ದು ಬಿಡೋದೆ. ಹಲೋ ಮುಂಬೈ, ಓಡ ಮನೆಗೆ ಓಡೋ. ನೀವ್ ಮೋಸ ಮಾಡಿದಿರಲ್ಲಿ. ನಾವೇನ್ ಮೋಸ ಮಾಡಿದೀವಿ? ಕೃಣಾಲ್ ಪಾಂಡ್ಯನ ಭುವಿನ ಬಾಲರ್ ಅಂತ ತಾನೇ ಹಾಕೊಂಡಿರೋದ್ ನೀವು. ನಮ್ ಕಡೆ ಹಂಗೆ ಮಾಮ್ ಟೈಮ್ ಬಂದಾಗ ಎಲ್ಲಾರು ಆಡ್ತಾರೆ, ಮತ್ತ ರಮಾರೇಶ್ ಆಡ್ತಾನೆ ಇಲ್ಲ. ಹೂಲೇ ಜಿತೇಶ್ ಶರ್ಮಾ ವಾಪಸ್ ಫಾರ್ಮ್ ಬರ್ತಾವನೆ, ಬ್ಲಾಕ್ ಡ್ರ್ಯಾಗನ್ ಬರ್ತಾ ಇಲ್ಲ. ಅವನೇನ ನಾವ್ ಔಟ್ ಮಾಡಿಲ್ಲ ಅಂದ್ರೆ ಈ ಮ್ಯಾಚ್ ನಿಮ್ಗೆ ಲಾಲಿಪಾಪ್ ಇಕ್ಸಿರೋನು. ನಿಮ್ಗೆಲ್ಲ ನಂಗೆ ಉರ್ಸಕ್ ಇಷ್ಟನೂ ಇಲ್ಲ. ಅದೆಲ್ಲಿ ಚೆನ್ನೈ ಕುಟ್ಟಿ ಎಲ್ಲೋಯ್ತು? ಚೆನ್ನೈ ಕುಟ್ಟಿ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ತೇಡಿ ಪುಡಿಚಿ ಹೋಟೆಲ್. ಹಲೋ, CSKಗೆ ವಿಸಿಲ್ ಪೋಡು, ತಿಕ್ಕ ಮುಚ್ಕೊಂಡ್ ಮನೆಗ್ ಓಡು. ನೆನೆ ನಾವು ಗೆದ್ದಿದ್ದೇವೋ, ಸೋತಿಲ್ಲ. ಗೆದ್ರೆ ಎಲ್ಲ ಸರಿ ಬರ್ತಾ ಬಿಟ್ಟಿದ್ದೆ. ಹೌದು, ನೆನೆ ಏನಾಯ್ತು ನಿಮ್ ಮ್ಯಾಚ್? ಏಕೆ ನೋಡಿಲ್ವಾ? ಇಲ್ಲ, ನಮ್ ಗೆದ್ದಿದ್ ಖುಷಿಲಿ ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ. ಅಯ್ಯೋ ಅಷ್ಟೇ ಬಿಡು, ವೇಸ್ಟ್ ನಿನ್ ಜೀವನ ವೇಸ್ಟ್. ಯಾಕೆ ಅಷ್ಟೇ? ನಿನ್ನೆ ಮ್ಯಾಚ್ ನೀನ್ ನೋಡಿಲ್ಲ ಅಂದ್ರೆ ಅಷ್ಟೇ ನೀನು ವೇಸ್ಟ್ ನಿನ್ ಜೀವನ. ಅಂತದ್ ಏನಾಯ್ತು ನಿನ್ನೆ ಮ್ಯಾಚ್ ಅಲ್ಲಿ? ಎಂತ ಕ್ರೈಮ್ ಥ್ರಿಲ್ಲರ್ ಸಸ್ಪೆನ್ಸ್ ಮ್ಯಾಚ್ ಗೊತ್ತಾ? ಕ್ರೈಮ್ ಥ್ರಿಲ್ಲರ್. CSKಗೆ ವಿಸಿಲ್ ಪೋಡು, ತಿಕ್ಕ ಮುಚ್ಕೊಂಡ್ ಮನೆಗ್ ಓಡು. ನೆನೆ ನಾವು ಗೆದ್ದಿದ್ದೇವೋ, ಸೋತಿಲ್ಲ. ಗೆದ್ರೆ ಎಲ್ಲ ಸರಿ ಬರ್ತಾ ಬಿಟ್ಟಿದ್ದೆ. ಹೌದು, ನೆನೆ ಏನಾಯ್ತು ನಿಮ್ ಮ್ಯಾಚ್? ಏಕೆ ನೋಡಿಲ್ವಾ? ಇಲ್ಲ, ನಮ್ ಗೆದ್ದಿದ್ ಖುಷಿಲಿ ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ. ಅಯ್ಯೋ ಅಷ್ಟೇ ಬಿಡು, ವೇಸ್ಟ್ ನಿನ್ ಜೀವನ ವೇಸ್ಟ್. ಯಾಕೆ ಅಷ್ಟೇ? ನಿನ್ನೆ ಮ್ಯಾಚ್ ನೀನ್ ನೋಡಿಲ್ಲ ಅಂದ್ರೆ ಅಷ್ಟೇ ನೀನು ವೇಸ್ಟ್ ನಿನ್ ಜೀವನ. ಅಂತದ್ ಏನಾಯ್ತು ನಿನ್ನೆ ಮ್ಯಾಚ್ ಅಲ್ಲಿ? ಎಂತ ಕ್ರೈಮ್ ಥ್ರಿಲ್ಲರ್ ಸಸ್ಪೆನ್ಸ್ ಮ್ಯಾಚ್ ಗೊತ್ತಾ? ಕ್ರೈಮ್ ಥ್ರಿಲ್ಲರ್. ಒಂದ್ಸರಿ ರೀಕ್ಯಾಪ್ ಕೊಡು. ಅಯ್ಯೋ ಏನ್ ಕೇಳ್ತೀಯ? ವಿರಾಟ್ ಕೊಹ್ಲಿ ಡಕ್ಔಟ್ ಆಗ್ಬಿಡ್ತಾರೆ, ಪಟ್ಟಿದಾರು ಪಡಿಕಲ್ ಬರ್ತಾರೆ, 12 ನೋಡ್ಬಿಟ್ಟು ಔಟ್ ಆಗ್ಬಿಡ್ತಾರೆ. ಕೊನೆಗೂ RCB ಫ್ಯಾನ್ಸ್ ಬೀಜ ಬೈಕ್ ಬರ್ಸ್ಬಿಟ್ಟು ಮ್ಯಾಚ್ ನ ಗೆದ್ಬಿಡ್ತಾರೆ.